ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 12, 2022ರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಮೋದಿ ಪುಷಸ್ ಫಾರ್ ಪೀಸ್ ಆಸ್ ಅ ಶಹಬಾಜ್ ಫ್ಲಾಗ್ಸ್ ಕಾಶ್ಮೀರ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಹಾಗೂ GS ಪೇಪರ್ 2 ನಡಿನಲ್ಲೇ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿ ಜನರಲ್ ಆಗಿ ಪ್ರಧಾನಮಂತ್ರಿ ಮೋದಿಜಿಯವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರತಕ್ಕಂಥ ರಿಲೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಒಪಿನಿಯನನ್ನು ಹೇಳಿದ್ದಾರೆ. ಸೊ ರೀಸೆಂಟಾಗಿ ಪಾಕಿಸ್ತಾನದಲ್ಲಿ ಪ್ರೈಮ್ ಮಿನಿಸ್ಟರನ್ನು ಎಲೆಕ್ಟ್ ಮಾಡಲಾಗಿತ್ತು. ಅವರ ನೇಮ್ ಅಂತಂದರೆ ಶಹಬಾಜ್ ಶರೀಫ್. ಸೊ ಇವರು ಮಂಡೇ ನ್ಯಾಷನಲ್ ಅಸೆಂಬ್ಲಿಯನ್ನು ಅಡ್ರೆಸ್ ಮಾಡುವಾಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯಾವ ರೀತಿಯಾದಂಥ ರಿಲೇಷನ್ ಇದೆ, ಮೇಜರ್ ಆಗಿ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನೆಯನ್ನು ಕುರಿತು ಕೆಲವೊಂದಿಷ್ಟು ಕಮೆಂಟ್ಸನ್ನು ಹಾಕಿದ್ದಾರೆ ಅಥವಾ ಕೆಲವೊಂದಿಷ್ಟು ಒಪಿನಿಯನನ್ನು ಹೇಳಿದ್ದಾರೆ. ಯಾವ ರೀತಿಯಾಗಿ ನಾವು ಭಾರತದೊಂದಿಗೆ ಒಳ್ಳೆ ರಿಲೇಷನ್ಸನ್ನು ಬೆಳೆಸ್ಕೋಬೇಕು, ಇದರಿಂದ ಎರಡೂ ಕಂಟ್ರಿಗೂ ಸಹ ಇವತ್ತು ಬೆನಿಫಿಟ್ ಇದೆ ಅನ್ನುವಂಥದ್ದನ್ನು ಮೇಜರ್ ಆಗಿ ನಮ್ಮ ಮೋದಿಜಿಯವರು ಹೇಳೋ ಪ್ರಕಾರ ಭಾರತ ಇವತ್ತು ಡೆವಲಪ್ಮೆಂಟನ್ನು ಫೋಕಸ್ ಮಾಡಬೇಕು ಅಂತಂದರೆ ಭಾರತದಲ್ಲಿ ಮೊದಲು ಶಾಂತಿಯತೆ ಇರಬೇಕು ಹಾಗೂ ಭದ್ರತೆ ಇರಬೇಕು, ಪೀಸ್ ಆ್ಯಂಡ್ ಸ್ಟೆಬಿಲಿಟಿ ಅನ್ನುವಂಥ ಪಾಯಿಂಟನ್ನು ಹೇಳಿದ್ದಾರೆ. ಸೊ ಇದು ಯಾವಾಗ ಸಾಧ್ಯತೆ ಇದೆ ಅಂತಂದರೆ ನಮ್ಮ ದೇಶ ಇವತ್ತು ಟೆರರಿಸಮಿಂದ ಫ್ರೀ ಆಗಿರುತ್ತೆ. ಸೊ ಭಯೋತ್ಪಾದನೆಯಿಂದ ಯಾವಾಗ ನಾವು ಫ್ರೀ ಆಗ್ತೀವಲ್ಲ ಆವಾಗ ನಾವು ಈ ರೀತಿಯಾದಂತಹ ಪ್ರಾಸ್ಪರಿಟಿನ ಮೇಲೆ ಫೋಕಸ್ ಮಾಡ್ಬೋದು, ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ಬೋದು. ಇದರಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಜನರ ವೆಲ್ ಬೀಯಿಂಗನ್ನು ಎನ್ಶೋರ್ ಮಾಡ್ಬೋದಾಗಿದೆ ಹಾಗೂ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ನಾವು ಇವತ್ತು ಫೇಸ್ ಮಾಡ್ಬೋದು. ಸೊ ಹಾಗಾಗಿ ಟೆರರಿಸಮ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ನಾವು ರಿಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ಸಿಗ್ನಲ್ ಕೊಟ್ಟಿರೋದನ್ನು ನೋಡ್ಬೋದು. ಸೊ ನಾವಿವತ್ತು ಏನು ಮಾಡ್ಬೋದು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲಿಂದ ಆರ್ಟಿಕಲ್ 370 ಬಗ್ಗೆ ಎಂಫಸೈಸ್ ಮಾಡಿರೋದ್ರಿಂದಾಗಿ ಆರ್ಟಿಕಲ್ 370ಗೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಅಥವಾ ಸ್ಟ್ಯಾಟಿಕ್ ಪೋರ್ಷನ್ಸಲ್ಲಿ ನಾವು ಕನೆಕ್ಟ್ ಮಾಡೋದಾದರೆ ಫಸ್ಟು ಇದನ್ನು ಯಾವಾಗ ಜಾರಿಗೆ ತರಲಾಗುತ್ತೆ, ಅಕ್ಟೋಬರ್ 17, 1949ನಲ್ಲಿ ಆರ್ಟಿಕಲ್ 370 ಅನ್ನು ಒಂದು ಟೆಂಪ್ರರಿ ಪ್ರೊವಿಷನ್ ಆಗಿ ಭಾರತದ ಸಂವಿಧಾನದಲ್ಲಿ ಆ್ಯಡ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಎಕ್ಸಂಪ್ಷನ್ಸನ್ನು ಕೊಡಲಾಗುತ್ತೆ. ಯಾವ ರೀತಿಯಾಗಿ ಜಮ್ಮು ಕಾಶ್ಮೀರ್ ಇವತ್ತು ತನ್ನದೇ ಆದಂತಹ ಕಾನ್ಸ್ಟಿಟ್ಯೂಷನನ್ನು ಫಾರ್ಮ್ ಮಾಡಬೇಕು ಹಾಗೂ ಇಂಡಿಯನ್ ಪಾರ್ಲಿಮೆಂಟ್ ಯಾವ ರೀತಿಯಾದಂತಹ ಪ್ರವಿಧಾನಗಳನ್ನು ಅಥವಾ ರಿಸ್ಟ್ರಿಕ್ಷನ್ಸನ್ನು ಹಾಕಬೇಕು ಅಥವಾ ಯಾವ ರೀತಿಯಾಗಿ ಇಂಡಿಯನ್ ಪಾರ್ಲಿಮೆಂಟ್ಗೆ ಇವತ್ತು ರಿಸ್ಟ್ರಿಕ್ಷನ್ಸನ್ನು ಆರ್ಟಿಕಲ್ 370ನಲ್ಲಿ ಹೇರಲಾಗುತ್ತೆ ಜಮ್ಮು ಕಾಶ್ಮೀರ್ಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು. ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನು ಸೆಟಪ್ ಮಾಡೋದಕ್ಕೋಸ್ಕರ ಪ್ರೆಸಿಡೆನ್ಷಿಯಲ್ ಆರ್ಡರನ್ನು 1954ಅಲ್ಲಿ ಯಾವ ರೀತಿಯಾಗಿ ತರಲಾಗುತ್ತೆ ಅನ್ನುವಂಥದ್ದನ್ನು, ಈ ರೀತಿಯಾದಂಥ ಕೀ ಫೀಚರ್ಸ್ಗಳು ಮೊದಲು ಆರ್ಟಿಕಲ್ 370ನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಏನೇನು ಚೇಂಜಸನ್ನು 2019ರಲ್ಲಿ ತರಲಾಗುತ್ತೆ. ಸೊ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಬಿಲ್ ನಡಿನಲ್ಲಿ ಏನೇನು ಚೇಂಜಸ್ ಮಾಡ್ತಾರೆ, ಮೇಜರ್ ಆಗಿ ಜಮ್ಮು ಮತ್ತು ಕಾಶ್ಮೀರನ್ನು 2 ಯೂನಿಯನ್ ಟೆರಿಟರೀಸ್ ಆಗಿ ಸ್ಪ್ಲಿಟ್ ಮಾಡಿರೋದನ್ನು, ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ ಅಂತ ಸಪ್ರೇಟ್ ಮಾಡಿರೋದಾಗಲಿ, ಫಸ್ಟ್ ಟೈಮ್ ಸ್ಟೇಟನ್ನು ಯೂನಿಯನ್ ಟೆರಿಟರಿಯಾಗಿ ಕನ್ವರ್ಟ್ ಮಾಡಿರೋದು ನಮಗೆ ಕ್ಲಿಯರ್ ಆಗಿರಬೇಕು ಮತ್ತು ಯಾವ ರೀತಿಯಾಗಿ ಲೋಕಸಭಾದಲ್ಲಿ ಸೀಟ್ಸ್ ಅಲೋಕೇಶನ್ಸ್ ಇರುತ್ತೆ ಅನ್ನುವಂಥದ್ದನ್ನು, ಈ ರೀತಿಯಾಗಿ ಆರ್ಟಿಕಲ್ 370ಗೆ ಸಂಬಂಧಪಟ್ಟಂತೆ ಅಥವಾ ಕಾಶ್ಮೀರ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಇವತ್ತು ಜಮ್ಮು ಮತ್ತು ಕಾಶ್ಮೀರವನ್ನು ಯೂನಿಯನ್ ಟೆರಿಟರಿಯಾಗಿ ಕೊಟ್ಟಿರುವಂಥ ಸ್ಟೇಟಸ್ ನಡಿನಲ್ಲಿ ಏನೇನು ಮೇಜರ್ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನು ರಿವಿಷನ್ ಮಾಡಬೇಕು. ಯಾಕೆಂದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇಶ್ಯೂ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನೋಟ್ಸನ್ನು ನೀವು ಒಂದು ಸರ್ತಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ನೀತಿ ಪುಟ್ಸ್ ಔಟ್ ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಇಂಡೆಕ್ಸ್ ಲಿಸ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು ಹಾಗೂ GS 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಡೆಕ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಪ್ರಿಲಿಮ್ಸ್ಗೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಕ್ಲೈಮೇಟ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದನ್ನು ಮತ್ತು ಈ ಒಂದು ಇಂಡೆಕ್ಸಲ್ಲಿ ಮೇಜರ್ ಆಗಿ ಯಾವ ಸ್ಟೇಟ್ಸ್ಗಳು ಟಾಪ್ ಪೊಸಿಷನಲ್ಲಿದ್ದಾವೆ ಅಥವಾ ರ್ಯಾಂಕನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಗಮನ ಹರಿಸಬೇಕು. ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿದ್ದಾರೆ ಅಂತ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನನ್ನು ನೋಡೋದಾದರೆ ಗುಜರಾತು ಇವತ್ತು ಎಲ್ಲ ಸ್ಟೇಟ್ಸ್ಗಳನ್ನು ಕಂಪೇರ್ ಮಾಡಿದಾಗ ಟಾಪ್ ಪೊಸಿಷನನ್ನು ಹೊಂದಿದೆ ಅನ್ನುವಂಥದ್ದನ್ನು ಈ ಒಂದು ರಿಪೋರ್ಟನ್ನು ಇವತ್ತು ನೀತಿ ಆಯೋಗದವರು ರೆಡಿ ಮಾಡ್ತಾರೆ. ಸೊ ಈ ಒಂದು ರೌಂಡ್ 1ನಲ್ಲಿ ನೀತಿ ಆಯೋಗ ಮಾಡಿರುವಂಥ ಒಂದು ರಿಪೋರ್ಟ್ ನಡಿನಲ್ಲಿ ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರೀಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು
ಮಾಡಿಕೊಂಡು 6 ಪ್ಯಾರಾಮೀಟರ್ಸನ್ನು ನಾರ್ಮಲಿ ಕನ್ಸಿಡರ್ ಮಾಡ್ತಾರೆ. ಇದರಲ್ಲಿ ಡಿಸ್ಕಾಮ್ಸ್ಗಳ ಒಂದು ಪರ್ಫಾರ್ಮೆನ್ಸನ್ನು ಸಹ ಇನ್ಕ್ಲೂಡ್ ಮಾಡಲಾಗುತ್ತೆ. ಹಾಗೂ ಎನರ್ಜಿ ಎಫಿಷಿಯನ್ಸಿ ಇರ್ಬೋದು, ಎನ್ವಿರಾನ್ಮೆಂಟಲಿ ಯಾವ ರೀತಿಯಾದಂಥ ಸಸ್ಟೈನಬಿಲಿಟಿ ಇದೆ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಸ್ಟೇಟ್ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೊಗೊಂಡಿರುತ್ತೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಜಿಯೋಗ್ರಫಿಕಲ್ ಡಿಫರೆನ್ಸಸ್ ಮೇಲೆ ಇವತ್ತು ಒಂದು ಗ್ರೂಪಿಂಗನ್ನು ಮಾಡಿರ್ತಾರೆ. ಅಂದರೆ ಲಾರ್ಜೆಸ್ಟ್ ಸ್ಟೇಟ್ಸ್ಗಳು ಇರ್ತವೆ ಮತ್ತು ಸ್ಮಾಲರ್ ಸ್ಟೇಟ್ಸು ಹಾಗೂ ಯೂನಿಯನ್ ಟೆರಿಟರೀಸ್, ಈ ರೀತಿಯಾಗಿ ಗ್ರೂಪಿಂಗ್ಸನ್ನು ಜಿಯೋಗ್ರಫಿಕಲ್ ಡಿಫರೆನ್ಸ್ ಮೇಲೆ ಮಾಡಿ ಇಂಡೆಕ್ಸನ್ನು 2019 ಮತ್ತು 2020 ಒಂದು ಡೇಟಾ ಮೇಲೆ ಕೆಟಗರೈಸ್ ಮಾಡಿ ಕೊಡಲಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟು ಗುಜರಾತು, ಕೇರಳ ಹಾಗೂ ಪಂಜಾಬ್, ಈ 3 ಸ್ಟೇಟ್ಸ್ಗಳು ಇವತ್ತು ಟಾಪ್ ರ್ಯಾಂಕನ್ನು ಹೊಂದಿದೆ. ಸೊ ಈ ಒಂದು ಕೆಟಗರಿ ಯಾವುದಂತಂದರೆ ಲಾರ್ಜರ್ ಸ್ಟೇಟ್ಸ್ ಅನ್ನುವಂಥ ಕೆಟಗರಿಯನ್ನು ಈ 3 ಸ್ಟೇಟ್ಗಳು ಹೊಂದಿದೆ. ಗುಜರಾತ್, ಕೇರಳ ಹಾಗೂ ಪಂಜಾಬ್, ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೂ ಜಾರ್ಖಂಡ್, ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಇವೆಲ್ಲ ಬಾಟಮ್ 3 ಸ್ಟೇಟ್ಸ್ಗಳಂತ ಕನ್ಸಿಡರ್ ಮಾಡ್ತಾರೆ. ಹಾಗೂ ಗೋವಾನು ಸಹ ಟಾಪ್ ಪರ್ಫಾರ್ಮರ್ ಅಂತ ಸ್ಮಾಲ್ ಸ್ಟೇಟ್ ಕೆಟಗರಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಸ್ಮಾಲ್ ಕೆಟಗರಿನಲ್ಲಿ ಗೋವಾ ಆದಮೇಲೆ ತ್ರಿಪುರ ಹಾಗೂ ಮಣಿಪುರ್ ಬರುತ್ತೆ. ಇನ್ನು ಯೂನಿಯನ್ ಟೆರಿಟರೀಸಲ್ಲಿ ನಾವು ನೋಡಿದಾಗ ಚಂಡೀಗಢ, ಡೆಲ್ಲಿ ಹಾಗೂ ದಮನ್ ದಿಯು, ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ಅಂತ ಟಾಪ್ ಪರ್ಫಾರ್ಮರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಇಂಡೆಕ್ಸನ್ನು ಕೊಡುವಾಗ ಯಾವ ರೀತಿಯಾಗಿ ಪ್ಯಾರಾಮೀಟರನ್ನು ಕನ್ಸಿಡರ್ ಮಾಡ್ತಾರಲ್ಲ, ಇಂಡಿವಿಜುವಲ್ ಪ್ಯಾರಾಮೀಟರಲ್ಲಿ ಟಾಪ್ ಯಾರು ಇದ್ದಾರೆ ಅಂತ ಇವರು ಸಪ್ರೇಟಾಗಿ ಕನ್ಸಿಡರ್ ಮಾಡೋದಾದರೆ ಡಿಸ್ಕಾಮ್ ಪರ್ಫಾರ್ಮೆನ್ಸಲ್ಲಿ ಪಂಜಾಬ್ ಟಾಪ್ ಮೋಸ್ಟ್ ಇದೆ ಅನ್ನುವಂಥದ್ದು. ಹಾಗೂ ಇವಾಗ ಯಾವ ರೀತಿಯಾಗಿ ಎನರ್ಜಿ ಎಕ್ಸಸ್ ಇದೆ, ಅಫೋರ್ಡಬಿಲಿಟಿ ಇರ್ಬೋದು, ರಿಲಯಬಿಲಿಟಿ ಕೆಟಗರಿ ನಡಿನಲ್ಲಿ ಕೇರಳ ಟಾಪ್ ಆಗಿರೋದನ್ನು ಓವರಾಲ್ ಆಗಿ ನೋಡಿದಾಗ ಗುಜರಾತ್ ಟಾಪ್ ಆಗಿದೆ. ಸೊ ಬರೀ ಪರ್ಫಾರ್ಮೆನ್ಸನ್ನು ಇಂಡಿವಿಜುವಲ್ ಪರ್ಫಾರ್ಮೆನ್ಸಲ್ಲಿ ನಾವು ನೋಡಿದಾಗ ಡಿಸ್ಕಾಮ್ ಪರ್ಫಾರ್ಮೆನ್ಸಲ್ಲಿ ಪಂಜಾಬ್ ಇದೆ ಹಾಗೂ ಎಕ್ಸೆಸಬಿಲಿಟಿನಲ್ಲಿ ಕೇರಳ ಇದೆ ಅನ್ನುವಂಥದ್ದು. ಹರಿಯಾಣವನ್ನು ನಾವು ನೋಡಿದಾಗ ಕ್ಲೀನ್ ಎನರ್ಜಿಗೆ ಸಾಕಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿರುವಂತಹ ಲಾರ್ಜ್ ಸ್ಟೇಟಲ್ಲಿ ಫಸ್ಟ್ ಆಗಿರೋದನ್ನು ನೋಡ್ಬೋದು. ಹಾಗೂ ಎನರ್ಜಿ ಎಫಿಷಿಯನ್ಸಿ ಕೆಟಗರಿನಲ್ಲಿ ತಮಿಳುನಾಡು ಟಾಪ್ ರ್ಯಾಂಕನ್ನು ಪಡ್ಕೊಂಡಿರೋದನ್ನು ನೋಡ್ಬೋದಾಗಿದೆ. ಸೊ ಸ್ಟೇಟ್ ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಇಂಡೆಕ್ಸನ್ನು ನೀತಿ ಆಯೋಗದವರು ಕೊಡ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಇದರ ಒಂದು ಏಮ್ ಅಥವಾ ಆಬ್ಜೆಕ್ಟಿವ್ ಏನಂತಂದರೆ ಇವತ್ತು ಸ್ಟೇಟ್ ಗೌರ್ಮೆಂಟ್ ಹಾಗೂ ಯೂನಿಯನ್ ಟೆರಿಟರೀಸ್ಗಳು ಯಾವ ರೀತಿಯಾಗಿ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಹಾಗೂ ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಎಫರ್ಟ್ಸನ್ನು ಹಾಕ್ತಾ ಇದ್ದಾವೆ. ಸೊ ಸ್ಟೇಟ್ ಗೌರ್ಮೆಂಟ್ ಒಂದು ಪ್ರೋಗ್ರೆಸಿವ್ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಒಂದು ಟ್ರ್ಯಾಕ್ ಇಟ್ಕೊಳೋದಕ್ಕೋಸ್ಕರ. ಸೊ ಭಾರತ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ಅಥವಾ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎನ್ವಿರಾನ್ಮೆಂಟ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸಾಕಷ್ಟು ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ಭಾರತದಲ್ಲಿ ನಾವು ಯಾವ ರೀತಿಯಾಗಿ ರೀಜ್ನಲ್ ವೈಸ್ ಟಾರ್ಗೆಟ್ಸನ್ನು ಹಾಕೋದ್ರ ಮುಖಾಂತರ ಅಥವಾ ರೀಜ್ನಲ್ ವೈಸ್ ನಾವು ಎಫರ್ಟ್ಸನ್ನು ಹಾಕೋದ್ರ ಮುಖಾಂತರ ನಮ್ಮ ಒಂದು ಗ್ಲೋಬಲ್ ಲೆವೆಲ್ ಟಾರ್ಗೆಟ್ಸನ್ನು ರೀಚ್ ಆಗ್ಬೋದು ಅನ್ನುವಂಥ ಒಂದು ಹಿಡನ್ ಇಂಟೆನ್ಷನ್ಸಿಂದ ಯಾವ ರೀತಿಯಾಗಿ ಇವತ್ತು ಸ್ಟೇಟ್ ಗೌರ್ಮೆಂಟ್ಸ್ಗಳು ಫಾರ್ವರ್ಡ್ ಸ್ಟೆಪ್ಸನ್ನು ತಗೋತಾ ಇದ್ದಾವೆ, ಯಾವ ರೀತಿಯಾಗಿ ಪ್ರಯಾರಿಟಿ ಬೇಸ್ಡ್ ಮೇಲೆ ಇವತ್ತು ಎನರ್ಜಿ ಎಫಿಷಿಯನ್ಸ್ಗೆ ಸಂಬಂಧಪಟ್ಟಂತೆ ಸಸ್ಟೈನೇಬಲ್ ಆಗಿರ್ತಕ್ಕಂಥ ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ದಾವೆ. ಸೊ ಈ ರೀತಿಯಾದಂಥ ಇಂಡಿಕೇಟರ್ಸ್ಗಳನ್ನು ಈ ಕ್ಲೈಮೇಟ್ ಇಂಡೆಕ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದರಿಂದ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡುವಂತಾಗುತ್ತೆ. ಹಾಗೂ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಸಸ್ಟೈನೇಬಲ್ ಪ್ರೋಗ್ರೆಸ್ಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ಒಂದು ಟ್ರ್ಯಾಕಲ್ಲಿ ಇಟ್ಕೊಂಡಂಗಾಗುತ್ತೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇಂಡೆಕ್ಸನ್ನು ಫೋಕಸ್ ಮಾಡಬೇಕು. ಇದನ್ನು ನಾವು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಮೇನ್ಸ್ ಲೆವೆಲಲ್ಲಿ ನಾವು ನೋಡಿದಾಗ ಯಾವ ರೀತಿಯಾಗಿ ಗವರ್ನೆನ್ಸ್ ಸಿಸ್ಟಮು ಇವತ್ತು ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು ಯಾವ ರೀತಿಯಾದಂಥ ಎಫರ್ಟ್ಸನ್ನು ಹಾಕ್ತಾ ಇದ್ದಾವೆ ಅನ್ನುವಂಥದ್ದನ್ನು ಮೇನ್ಸಲ್ಲಿ ನಾವು ಆನ್ಸರ್ ರೈಟಿಂಗ್ ಮಾಡುವಾಗ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತಲ್ಲ ಕ್ಲೈಮೇಟ್ ಚೇಂಜಲ್ಲಿ ಯಾವ ರೀತಿಯಾಗಿ ಪರ್ಟಿಕ್ಯುಲರ್ ಕೆಟಗರಿನಲ್ಲಿ ಒಂದು ಸ್ಟೇಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ ಇದರಿಂದ ನೀವು ಫ್ಯಾಕ್ಟ್ಸ್ ವೈಸ್ ನಿಮ್ಮ ಒಂದು ಆನ್ಸರನ್ನು ಜಸ್ಟಿಫೈ ಮಾಡುವಂತಾಗುತ್ತೆ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಸಹ ನಾವು ಮೇನ್ಸಲ್ಲಿ ಯುಟಿಲೈಸ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್, ಮೈಕ್ರೋ ಪ್ಲಾಸ್ಟಿಕ್ಸ್ ಇನ್ ಕಾವೇರಿ ರಿವರ್ ಮೇ ಬಿ ಹಾರ್ಮಿಂಗ್ ಫಿಶ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟಡಿ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿ ಯಾವ ರೀತಿಯಾಗಿ ಇವತ್ತು ಮೈಕ್ರೋ ಪ್ಲಾಸ್ಟಿಕ್ಗಳು ರಿವರ್ ಎಕೋಸಿಸ್ಟಮಲ್ಲಿ ಡಿಸ್ರಪ್ಷನನ್ನು ತರ್ತಾ ಇದೆ, ಅಲ್ಲಿರುವಂತಹ ಬಯೋಡೈವರ್ಸಿಟಿಗೆ ಹಾರ್ಮ್ ಮಾಡ್ತಾ ಇದೆ ಅಂತ ಸ್ಪೆಸಿಫಿಕಲಿ ಇವರು ಕಾವೇರಿ ರಿವರಲ್ಲಿರ್ತಕ್ಕಂಥ ಚೇಂಜಸ್ ಮೇಲೆ ಒಂದು ರಿಸರ್ಚನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ಫಿಶ್ಗಳಲ್ಲಿ ಫಿಸಿಕಲ್ ಡಿಫಾರ್ಮಿಟೀಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾವೆ.
ಸೊ ಒಟ್ಟಾರೆಯಾಗಿ ಅಲ್ಲಿರುವಂತಹ ಬಯೋಡೈವರ್ಸಿಟಿಗೆ ಹಾರ್ಮ್ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟನ್ನು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಡಿ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋದಾದರೆ ಇವಾಗ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಸ್ಟಡಿ ಮಾಡ್ತೀವಿ. ಸೊ ಮೈಕ್ರೋ ಪ್ಲಾಸ್ಟಿಕ್ಸ್ನಿಂದ ಯಾವ ರೀತಿಯಾಗಿ ಇವತ್ತು ಫಿಶ್ಗಳಲ್ಲಿ ಡಿಫೆಕ್ಟ್ ಆಗ್ತಾ ಇದೆ, ಸೊ ಅದರ ಒಂದು ಗ್ರೋತನ್ನು ಇವತ್ತು ಹಾರ್ಮ್ ಮಾಡ್ತಾ ಇದೆ, ಸೊ ಸ್ಕೆಲಿಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಫಿಶ್ಗೆ ಡೈರೆಕ್ಟಾಗಿ ಇವತ್ತು ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಹಾರ್ಮ್ ಆಗ್ತಿದೆ ಅಂತ ಸ್ಪೆಸಿಫಿಕಲಿ ಇವರು ಎಂಫಸೈಸ್ ಮಾಡಿರೋದನ್ನು. ಸೊ ಬೇಸಿಕಲಿ ಈ ಒಂದು ಸ್ಟಡಿಯನ್ನು ಮಾಡುವಾಗ ಅಥವಾ ಅನಲೈಸಿಸನ್ನು ಮಾಡುವಾಗ ವಾಟರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ವಾಟರಲ್ಲಿರ್ತಕ್ಕಂಥ ಕೆಮಿಕಲ್ ಪ್ರಾಪರ್ಟಿ ಯಾವ ರೀತಿಯಾಗಿದೆ, ಫಿಸಿಕಲ್ ಪ್ರಾಪರ್ಟಿ ಇರ್ಬೋದು, ಹಾಗೂ ಇದರಲ್ಲಿ ಯಾವ ರೀತಿಯಾಗಿ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ, ಸೊ ಆಕ್ಸಿಜನ್ ಡಿಮ್ಯಾಂಡ್ ಯಾವ ರೀತಿಯಾಗಿದೆ, BOD ಪ್ಯಾರಾಮೀಟರ್ಸ್, ಈ ರೀತಿಯಾಗಿ ಹಲವಾರು ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡೋದ್ರ ಮುಖಾಂತರ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಇವತ್ತು ಹಾರ್ಮನ್ನು ಕಾಸ್ ಮಾಡ್ತಾ ಇದೆ ಅಥವಾ ಟಾಕ್ಸಿಸಿಟಿಯನ್ನು ಇವತ್ತು ರಿವರ್ ಎಕೋಸಿಸ್ಟಮಲ್ಲಿ ತರ್ತಾ ಇದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲಿಂದ ನಿಮಗೆ 2 ಕ್ವಶನ್ಸನ್ನು ಕೇಳೋದಾದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಇವಾಗ ಈ ಒಂದು ಕಾವೇರಿ ಎಕೋಸಿಸ್ಟಮಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಎಂಟ್ರ್ ಆದಮೇಲೆ ಅಲ್ಲಿರುವಂಥ ಫಿಶ್ಗಳಿಗೆ ಹಾರ್ಮ್ ಮಾಡ್ತಾ ಇದ್ದಾವೆ. ಸೊ ಫಿಶ್ಗೆ ಎಂಟ್ರ್ ಆದಮೇಲೆ ಇವಾಗ ಹ್ಯೂಮನ್ ಬೀಯಿಂಗು ಫಿಶನ್ನು ಕನ್ಸ್ಯೂಮ್ ಮಾಡಿದಾಗ ಹ್ಯೂಮನ್ಗೆ ಆ ಒಂದು ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಟ್ರಾನ್ಸ್ಫರ್ ಆಗುತ್ತೆ. ಹ್ಯೂಮನ್ ಬ್ಲಡ್ ಸ್ಟ್ರೀಮಲ್ಲಿ ನಾವು ಆ ಮೈಕ್ರೋ ಪ್ಲಾಸ್ಟಿಕ್ಸ್ಗಳನ್ನು ನೋಡ್ಬೋದು. ಈ ಒಂದು ಎಕೋಸಿಸ್ಟಮ್ ನಡಿನಲ್ಲಿ ಒಂದು ಲೆವೆಲಿಂದ ಅಥವಾ ಒಂದು ಟ್ರಾಫಿಕಲ್ ಲೆವೆಲಿಂದ ಇನ್ನೊಂದು ಟ್ರಾಫಿಕಲ್ ಲೆವೆಲ್ಗೆ ಕೆಮಿಕಲ್ಸ್ಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತಲ್ಲ, ಈ ಒಂದು ಪ್ರೊಸೆಸ್ಗೆ ನಾವು ಒಂದು ಟರ್ಮನ್ನು ಕರಿತೀವಿ ಎನ್ವಿರಾನ್ಮೆಂಟಲ್ಲಿ. ಆ ಒಂದು ಟರ್ಮನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನೊಂದು ಏನಂತಂದರೆ, ನಾವು ಸಾಕಷ್ಟು ಬಾರಿ ನ್ಯೂಸಲ್ಲಿ ನೋಡ್ತೀವಿ ಪ್ಲಾಸ್ಟಿಸ್ಪಿಯರ್ ಅಂತ ಒಂದು ಟರ್ಮನ್ನು ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ಲಾಸ್ಟಿಸ್ಪಿಯರ್ದ ಒಂದು ಡೆಫಿನೇಷನನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ರೀತಿಯಾದಂಥ ಟರ್ಮಿನಾಲಜೀಸ್ಗಳನ್ನು ನಾವು ಮಿಸ್ ಮಾಡ್ತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪ್ಲಾಸ್ಟಿಸ್ಪಿಯರ್ ಅನ್ನುವಂಥ ಟರ್ಮನ್ನು ಮಿಸ್ ಮಾಡಿರ್ತೀವಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಪ್ಲಾಸ್ಟಿಸ್ಪಿಯರ್ ಅಂದರೆ ಏನು, ಹಾಗೂ ಈ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಶಿಫ್ಟ್ ಆಗುವಾಗ ನಾವು ಯಾವ ಟರ್ಮನ್ನು ಕರಿತೀವಿ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇನ್ ಪ್ಯಾಂಡಮಿಕ್ ಶಾಕ್ ಕ್ರಿಟಿಕಲ್ ಲೆಸನ್ ಫಾರ್ MSMEs. ಈ ಒಂದು ಆರ್ಟಿಕಲನ್ನು ನಾವು GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಯಾವ ರೀತಿಯಾಗಿ MSMEಸನ್ನು ನಾವು ಡೆವಲಪ್ ಮಾಡ್ಬೋದು, ಸೊ ಯಾವ ರೀತಿಯಾಗಿ ಪ್ಯಾಂಡಮಿಕ್ ಆದಮೇಲೆ ತೊಂದರೆಯನ್ನು ಇವತ್ತು MSME ಸೆಕ್ಟರ್ಗಳು ಫೇಸ್ ಮಾಡ್ತಾ ಇದ್ದಾವೆ, ಸೊ ಯಾವ ರೀತಿಯಾದಂಥ ಚೇಂಜಸನ್ನು ಮಾಡ್ಬೋದು, ಯಾವ ರೀತಿಯಾಗಿ ಫೋಕಸ್ ಮಾಡೋದ್ರ ಮುಖಾಂತರ ಇಂಪ್ರೂವೈಸೇಷನನ್ನು ಕಾಣ್ಬೋದು ಅಂತ ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಐಡಿಯಾ ಆಗಿ ಕನ್ಸಿಡರ್ ಮಾಡ್ಬೋದು. MSME ಕ್ಲಾಸಿಫಿಕೇಶನ್ ಏನಿದೆಯಲ್ಲ ಅದನ್ನು ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡಬೇಕು. ಯಾವ ರೀತಿಯಾಗಿ ಮೈಕ್ರೋ ಎಂಟರ್ಪ್ರೈಸಸ್, ಸ್ಮಾಲ್ ಎಂಟರ್ಪ್ರೈಸಸ್, ಮೀಡಿಯಂ ಎಂಟರ್ಪ್ರೈಸಸಲ್ಲಿ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ, ಟರ್ನ್ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಸೊ ಇವಾಗ ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳುತ್ತೆ ಅಂತ ಗಮನ ಹರಿಸೋದಾದರೆ, ಪ್ಯಾಂಡಮಿಕ್ ಆಯ್ತಲ್ಲ, ಆ ಟೈಮಲ್ಲಿ MSMEsಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದೆ. ಸೊ ಪ್ಯಾಂಡಮಿಕ್ನಿಂದ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಸದ್ಯದ ಪರಿಸ್ಥಿತಿನಲ್ಲಿ ನಾವು ನೋಡಿದಾಗ ಕೆಲವೊಂದಿಷ್ಟು ಡೇಟಾವನ್ನು ಮೆನ್ಷನ್ ಮಾಡಿದ್ದಾರೆ. ಮೋರ್ ದೆನ್ 50% ಟರ್ನ್ ಓವರು ಇವತ್ತು ಡಿಕ್ಲೈನ್ ಆಗಿರುವುದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗೂ ಕೆಲವೊಂದಿಷ್ಟು ಏರಿಯಾನಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ಗಳು ಕೊಲ್ಯಾಪ್ಸ್ ಆಗಿದೆ, ಸಾಕಷ್ಟು ಫರ್ಮ್ಸ್ಗಳು ಇವತ್ತು 29% ಅಷ್ಟು ಮಿನಿಮಮ್ ಬಿಸ್ನೆಸ್ ಕೊಲ್ಯಾಪ್ಸ್ ಆಗಿರುವಂಥ ಕಂಡೀಷನ್ಸನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಮೇಜರ್ ಆಗಿ ಡಿಮ್ಯಾಂಡು ಸಹ ಕಡಿಮೆ ಆಗಿದೆ. ಡಿಮ್ಯಾಂಡ್ ಇಲ್ಲ ಅಂತಂದಮೇಲೆ ಯಾವ ರೀತಿಯಾಗಿ ಈ ಒಂದು ಎಂಟರ್ಪ್ರೈಸಸ್ ಗ್ರೋ ಆಗಲಿಕ್ಕೆ ಸಾಧ್ಯ, ಡಿಮ್ಯಾಂಡ್ ಸೈಡಿಂದನೇ ತುಂಬ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು. ಹಾಗೂ ರಾ ಮಟೀರಿಯಲ್ಗಳ ಒಂದು ಸಪ್ಲೈ ಸಹ ಕಡಿಮೆ ಆಗಿದೆ. ಸೊ ರಾ ಮಟೀರಿಯಲ್ಸ್ ಕಡಿಮೆ ಆಗಿದೆ, ಡಿಮ್ಯಾಂಡ್ ಕಡಿಮೆ ಆಗಿದೆ, ಬಿಸ್ನೆಸ್ಸು ಇವತ್ತು ಲಾಸ್ ಆಗ್ತಾ ಇದೆ. ಇದೆಲ್ಲ ಪ್ಯಾಂಡಮಿಕ್ನಿಂದ ಆಗಿರುವಂಥ ಇಂಪ್ಯಾಕ್ಟು. ಸೊ ಇದರಲ್ಲಿ ಮೇಜರಾಗಿ ನಾವು ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಸಾಕಷ್ಟು ಟ್ರೇಡ್ ರೆಸ್ಟ್ರಿಕ್ಷನ್ಸನ್ನು ಹಾಕಲಾಗುತ್ತೆ. ಸೊ ಪ್ಯಾಂಡಮಿಕ್ ಮುಗಿದಾದಮೇಲೆ ಸ್ಲೋ ರಿಕವರಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪೇಮೆಂಟ್ಗಳ ಡಿಲೇನೂ ಆಗ್ತಾ ಇರುವಂಥ ಕಂಡೀಷನ್ಸನ್ನು ನೋಡಿದ್ವಿ ಮತ್ತು ಲೇಬರ್ ಶಾರ್ಟೇಜ್ ಆಗಿರುವಂತಹ ಕಂಡೀಷನ್ಸ್ಗಳು. ಸೊ ಇನ್ ಜನರಲ್ ಆಗಿ ಫೈನಾನ್ಷಿಯಲ್ ರಿಸೋರ್ಸಸ್ ಸಹ ಹ್ಯಾಂಪರ್ ಆಗಿರೋದನ್ನು ನೋಡಿದ್ವಿ. ಸೊ ಟೋಟಲ್ ಆಗಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗ್ತಾ ಬರೋದನ್ನು ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಇನ್ಕ್ರೀಸ್ ಇರೋದ್ರಿಂದ ಮತ್ತು ಲ್ಯಾಕ್ ಆಫ್ ಸ್ಕಿಲ್ಡ್ ಲೇಬರ್ಸ್ಗಳು ಇರದೇ ಇರೋದ್ರಿಂದ ಸಾಕಷ್ಟು ಬಿಸ್ನೆಸ್ಸಲ್ಲಿ ಅನ್ಸರ್ಟಿನಿಟೀಸನ್ನು ಕ್ರಿಯೇಟ್ ಮಾಡಿದೆ. ಸೊ ಈ ರೀತಿಯಾದಂಥ ಒಂದು ಲೆಸನನ್ನು ನಾವು ಕನ್ಸಿಡರ್ ಮಾಡಿದಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡೋದಕ್ಕೋಸ್ಕರ ಸರ್ಕಾರ ಒಂದು ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಅನ್ನುವಂಥದ್ದನ್ನು ತಂದಿತ್ತು. ಸೊ ಈ ಒಂದು ಪ್ಯಾಕೇಜ್ ನಡಿನಲ್ಲಿ ಗೌರ್ಮೆಂಟು ಇವತ್ತು MSMEsನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಇನ್ವೆಸ್ಟನ್ನು ಮಾಡಲಾಗಿತ್ತು, ಈ ಒಂದು ಬಿಸ್ನೆಸ್ ಅನ್ಸರ್ಟಿನಿಟೀಸನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ. ಆದರೆ
ಸಾಕಷ್ಟು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸನ್ನು ನಾವು ಅಚೀವ್ ಮಾಡಲಿಕ್ಕೆ ಆಗಿಲ್ಲ. ಆದರೆ 10% ಫರ್ಮ್ಸ್ಗಳೇನಿದಾವಲ್ಲ ಅದರಲ್ಲಿ ಯಾವುದೇ ರೀತಿಯಾದಂಥ ಹಾರ್ಮ್ ಆಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಹೆಲ್ತ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ನೋಡ್ತೀವಿ, ಮೆಡಿಕಲ್ಸ್ ನೋಡ್ತಾ ಇದ್ದೀವಿ, ಕೆಮಿಕಲ್ ಇಂಡಸ್ಟ್ರೀಸ್ ಇರ್ಬೋದು, ಬಾಟನಿಕಲ್ ಪ್ರಾಡಕ್ಟ್ಸ್ ಇರ್ಬೋದು, ಫುಡ್ ಬೆವರೇಜಸ್, ಈ ರೀತಿಯಾಗಿ ಎಕ್ಸಾಂಪಲ್ಸನ್ನು ನೋಡಿದಾಗ 10% ಫರ್ಮ್ಸ್ಗಳು ಯಾವುದೇ ರೀತಿಯಾದಂಥ ಹಾರ್ಮನ್ನು ಪಡ್ಕೊಂಡಿಲ್ಲ. ಆದರೆ ಇವರು ಯಾವ ರೀತಿಯಾದಂಥ ಚೇಂಜಸನ್ನು ಮಾಡಿದರು, ಕೆಲವೊಂದಿಷ್ಟು ಫರ್ಮ್ಸ್ಗಳು ಏನು ಮಾಡಿದ್ರು ಅಂತಂದರೆ ಇವಾಗ ಅನ್ಸರ್ಟನಿಟೀಸ್ ಕಂಡೀಷನಲ್ಲಿ ತಮ್ಮ ಒಂದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳನ್ನು ಸ್ವಿಚ್ ಮಾಡಿರೋದನ್ನು ಇವಾಗ ಮೇಜರ್ ಆಗಿ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ, ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು ಅಥವಾ ಫುಡ್ಗೆ ಸಂಬಂಧಪಟ್ಟಂತೆ ಏನು ಡಿಮ್ಯಾಂಡ್ ಇತ್ತಲ್ಲ ಆ ಒಂದು ಸಿಚುವೇಷನನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಫರ್ಮ್ಸ್ಗಳು ತಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಸ್ವಿಚ್ ಮಾಡಿದರು. ಅಂದರೆ ಮಾಸ್ಕನ್ನು ತಯಾರು ಮಾಡೋದು, ಸ್ಯಾನಿಟೈಸರನ್ನು ತಯಾರು ಮಾಡೋದಾಗಲಿ ಅಥವಾ ಫುಡ್ ಪ್ರಾಡಕ್ಟ್ಸ್ಗಳನ್ನು ಹೋಮ್ ಡೆಲಿವರಿ ಮಾಡೋದಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ಆ ಫರ್ಮ್ಸ್ಗಳು ಸಹ ಇವತ್ತು ಸರ್ವೈವ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಕಂಡೀಷನನ್ನು ನಾವು ಒಂದು ಪಾಸಿಟಿವ್ ಅಪ್ರೋಚ್ ಆಗಿ ಕನ್ಸಿಡರ್ ಮಾಡ್ಬೋದು. ಯಾವ ರೀತಿಯಾಗಿ ಬಿಸ್ನೆಸ್ನಲ್ಲಿ ಡಿಮ್ಯಾಂಡ್ ಇರುತ್ತೆ ಆ ರೀತಿಯಾಗಿ ನಾವು ನಮ್ಮ ಒಂದು ಫರ್ಮ್ಸನ್ನು ಇವತ್ತು ಸ್ವಿಚ್ ಮಾಡ್ಬೋದು. ಯಾಕೆಂದರೆ ಈ ಒಂದು ಅನ್ಸರ್ಟನಿಟೀಸ್ಗಳು ಈ ಮೊದಲು ಇತ್ತು, ಮುಂದೆನೂ ಸಹ ನಾವು ಕಾಣ್ತೀವಿ. ಸೊ ಇದರಿಂದಾಗಿ ನಾವು MSMEಸ್ಗೆ ಸಾಕಷ್ಟು ಸಪೋರ್ಟನ್ನು ಕೊಡಬೇಕು, ಇನ್ಫಾರ್ಮಲ್ ಸೆಕ್ಟರ್ಗೆ ಸಾಕಷ್ಟು ಸಪೋರ್ಟನ್ನು ಕೊಡೋದ್ರ ಮುಖಾಂತರ ಅನ್ಸರ್ಟನಿಟೀಸ್ಗಳನ್ನು ಇವತ್ತು ನಾವು ಫೈಟ್ ಮಾಡ್ಬೋದಾಗಿದೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಸ್ಮಾಲ್ ಬಿಸ್ನೆಸ್ಗಳೇನಿದಾವಲ್ಲ ಇದರಿಂದ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಎಕಾನಮಿಗೆ ನಾವು ನೆಸೆಸರಿಲಿ ಚೇಂಜಸನ್ನು ಮಾಡಬೇಕು. ಸೊ ಇದರಿಂದ ನಮ್ಮ ಫೈನಾನ್ಷಿಯಲ್ ಬೆನಿಫಿಟನ್ನು ನಾವು ಈ ಒಂದು ಫರ್ಮ್ಸ್ ಅಥವಾ ಯೂನಿಟ್ಸ್ಗಳಿಂದ ಪಡ್ಕೋಬೋದಾಗಿದೆ. ಸೊ ಇದರಿಂದ MSMEಸ್ಗೆ ಆಗ್ತಕ್ಕಂಥ ಗ್ರೇಟ್ ರಿಸ್ಕನ್ನು ನಾವು ಲಾರ್ಜ್ ಸ್ಕೇಲಲ್ಲಿ ತಡೆಗಟ್ಟೋದ್ರ ಮುಖಾಂತರ ಮೇಜರಾಗಿ ನಮ್ಮ ಒಂದು ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನುವಂಥದ್ದು. ಸರ್ಕಾರ ಮೇಜರಾಗಿ ಯಾವ ಇನಿಷಿಯೇಟಿವ್ಸ್ ತೊಗೋಬೇಕು ಅನ್ನುವಂಥದ್ದನ್ನು ವೇ ಫಾರ್ವರ್ಡಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇವಾಗ ಇನ್ಫಾರ್ಮಲ್ ಸೆಕ್ಟರಲ್ಲಿ ನಾವು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ, ಸೊ ಅದೇ ರೀತಿಯಾಗಿ ಈ ಒಂದು MSMEಸ್ ನಡಿನಲ್ಲಿ ನಾವು ಎಮರ್ಜೆನ್ಸಿ ಫಂಡ್ಸನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ, ಸೊ ಈ ಒಂದು ಪ್ರೊವಿಷನ್ಸನ್ನು ತರೋದ್ರ ಮುಖಾಂತರ, ಇದನ್ನು ಮ್ಯಾಂಡೇಟರಿ ಮಾಡೋದ್ರ ಮುಖಾಂತರ ಪ್ಯಾಂಡಮಿಕ್ನಂತಹ ಅನ್ಸರ್ಟನಿಟೀಸ್ ಬಂದಾಗ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಕ್ಕಂಗಾಗುತ್ತೆ ಅನ್ನುವಂಥದ್ದು. ಸೊ ಸಡನ್ನಾಗಿ ಅವ್ರಿಗೆ ಶಾಕ್ ಆಗೋದಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಅದಕ್ಕೆ ಇವರಿಗೆ ಅನ್ಸರ್ಟನಿಟಿ ಕಾರ್ಪಸ್ ಫಂಡ್ ಫಾರ್ ಸ್ಮಾಲ್ ಬಿಸ್ನೆಸ್ ಅನ್ನುವಂಥದ್ದನ್ನು ಕ್ರಿಯೇಟ್ ಮಾಡಬೇಕು. ಇದೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಸ್ಮಾಲ್ ಬಿಸ್ನೆಸ್ಗಳನ್ನು ಇನ್ಶೂರೆನ್ಸ್ ಸೆಕ್ಟರಲ್ಲಿ ತರ್ಬೋದು. ಸೊ ಅವ್ರಿಗೋಸ್ಕರ ಒಂದು ಇನ್ಶೂರೆನ್ಸ್ ಸ್ಕೀಮನ್ನು ನಾವು ರೆಡಿ ಮಾಡ್ಬೋದು. ಯಾಕೆಂದರೆ MSMEಸ್ನಿಂದ ಕಾಂಟ್ರಿಬ್ಯೂಷನ್ ಏನಿದೆ ಅಂತಂದರೆ ಸರಿಸುಮಾರು 6.4 ಮಿಲಿಯನ್ ಅಷ್ಟು ಇವತ್ತು MSMEಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರನ್ನು ಇವತ್ತು ಇನ್ಶೂರೆನ್ಸ್ ಸೆಕ್ಟರ್ ನಡಿನಲ್ಲಿ ತರೋದ್ರ ಮುಖಾಂತರ ನಾವು ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಒಂದು ಮಾರ್ಕೆಟ್ ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡುವಂತಾಗುತ್ತೆ. ಸೊ ಪ್ರಾಪರ್ಲಿ ಅವರನ್ನು ಒಂದು ಇನ್ಶೂರೆನ್ಸ್ ಸ್ಕೀಮ್ ನಡಿನಲ್ಲಿ ತರಬೇಕು. ಇದರಿಂದ ಅವ್ರಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಸೊ ಇನಿಷಿಯಲ್ ಪ್ರೀಮಿಯಮನ್ನು ಇವತ್ತು ಸರ್ಕಾರ ಫಿಕ್ಸ್ ಮಾಡೋದ್ರ ಮುಖಾಂತರ ಅಥವಾ ಇನ್ಶೂರೆನ್ಸ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಚೇಂಜಸನ್ನು ತರೋದ್ರ ಮುಖಾಂತರ ಇವತ್ತು ಅನ್ಸರ್ಟನಿಟೀಸನ್ನು ನಾವು ಫೈಟ್ ಮಾಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಸ್ಮಾಲ್ ಫರ್ಮ್ಸ್ಗೆ ಬೇಕಾಗಿರುವಂಥ ಒಂದು ಕಾನ್ಫಿಡೆನ್ಸನ್ನು ಇವತ್ತು ಸರ್ಕಾರ ಬೂಸ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ಸ್ಮಾಲ್ ಫರ್ಮ್ಸಲ್ಲಿ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಕ್ರಿಯೇಟ್ ಆಗಬೇಕಂತಂದರೆ ಯಾವಾಗ ಅಬ್ನಾರ್ಮಲ್ ಬಿಸ್ನೆಸ್ ಬರುತ್ತಲ್ಲ, ಅಬ್ನಾರ್ಮಲ್ ಬಿಸ್ನೆಸ್ ಸೈಕಲ್ನಲ್ಲಿ ಈ ಒಂದು MSMEಸ್ಗಳಿಗೆ ಅಥವಾ ಸ್ಮಾಲ್ ಬಿಸ್ನೆಸ್ಗಳಿಗೆ ಹಾರ್ಮ್ ಆಗಬಾರ್ದು ಅಂತಂದರೆ ಅವ್ರಿಗೆ ಪ್ರಾಪರ್ ಆಗಿರುವಂಥ ಒಂದು ಸೆಕ್ಯೂರಿಟಿ ಬರಬೇಕು. ಸೊ ಇದಕ್ಕೆ ಸರ್ಕಾರ ತಗೋಬೇಕಾಗಿರುವಂಥ ಇಂಪಾರ್ಟೆಂಟ್ ಸ್ಟೆಪ್ಸನ್ನು ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ ಈ ಒಂದು ಸೊಲ್ಯೂಷನ್ಸನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಕೋಬೋದಾಗಿದೆ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.